ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಈಗ ಈ ಫೆಂಗಾಲ್ ಎನ್ನುವಂತಹ ಒಂದು ಸೈಕ್ಲೋನ್ ಆರ್ಭಟದಿಂದ ಕರ್ನಾಟಕದ ಜನ ಕೂಡ ತತ್ತರಿಸ್ತಾ ಇದ್ದಾರೆ. ಯಾವ ತರ ಅಂತಾರೆ ಆಂಕರ್ ನಿಕೇಶ್ ಕೂಡ ಇವತ್ತು ಬೆಳಗ್ಗೆ ಬರ್ತಾ ಫುಲ್ ತೊಪ್ಪೆ ಆಗಿ ಬಂದಿರೋದ್ರೆ ಫುಲ್ ಮಳೆ ನೆನ್ಕೊಂಡ್ ಬಂದ. ಅದೇ ತರ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಫೆಂಗಾಲ್ ಈ ಒಂದು ರಣಾರ್ಭಟ ಜೋರಾಗ್ತಾನೆ ಹೋಗ್ತಾ ಇದೆ. ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು ಈ ಒಂದು ಮಳೆ ಆರ್ಭಟ ಜೊತೆಗೆ ಅರಬ್ಬಿ ಸಮುದ್ರ ತಟಕ್ಕೆ ಅಪ್ಪಳಿಸಿದ ಫೆಂಗಾಲ್ ಕರುನಾಡಿನ ಮೂಲೆ ಮೂಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮೈಸೂರಿನಲ್ಲಿ ಕಾರಿನ ಮೇಲೆ ಮರ ಕೂಡ ಉರುಳಿ ಬಿದ್ದಿದೆ ನೋಡಿ. ಕಾರೆಲ್ಲ ಸೈಡ್ ನಿಲ್ಸೋದು ಡೇಂಜರ್. ಚಾಮುಂಡಿ ಬೆಟ್ಟದಲ್ಲಿ ರಸ್ತೆಗೆ ಉರುಳಿದ ಬಂಡೆಕಲ್ಲು ಒಂದ ಎರಡ ಅವಾಂತರ. ಮಂಗಳೂರಿನ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ಅರಬ್ಬಿ ಸಮುದ್ರ ತಟಕ್ಕೆ ಈಗ ಈ ಫೆಂಗಾಲ್ ಎನ್ನುವಂತ ಸೈಕ್ಲೋನ್ ರಣಭೂತ ಆವರಿಸಿರುವಂತದ್ದು. ಜೊತೆಗೆ ಈಗಾಗಲೇ ಮೈಸೂರಿನಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಅವಾಂತರ ಸೃಷ್ಟಿ ಆಯಿತು. ಕಾರ್ ಮೇಲೆ ಮರ ಬಿದ್ರೆ ಮಂಗಳೂರಿನಲ್ಲಿ ಜನರ ಜೀವನ ಅಲ್ಲೋಲ ಕಲ್ಲೋಲ ನೋಡಿ. ಭೂಕುಸಿತ ಜೊತೆಗೆ ಇದು ಬಜ್ಪೆಯ ಅದ್ಯಪಾಡಿಯಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ನೋಡಿ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನಾವು ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿ ಅವಾಂತರ ಸೃಷ್ಟಿಯಾಯಿತು. ಕೇವಲ ಮಂಗಳೂರು ಮೈಸೂರು ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ಇಂಥದ್ದೇ ಒಂದು ಅವಾಂತರಗಳು ಸೃಷ್ಟಿಯಾಗಿವೆ. ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಟೋಟಲ್ 12 ಜಿಲ್ಲೆಗಳಲ್ಲಿ ಮಾತ್ರ. ಹೌದು, 12 ಜಿಲ್ಲೆಗಳಲ್ಲಿ ಮಾತ್ರ ಈಗ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಇದು ಮಂಗಳೂರಿನ ದೃಶ್ಯ. ಇದು ತಮಿಳುನಾಡಿನಲ್ಲಿ ಇದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ ನಿನ್ನೆ ಕೃಷ್ಣಗಿರಿ ಜಿಲ್ಲೆಯಾದ್ಯಂತ ಇರುವಂತ ಅನೇಕ ಗ್ರಾಮಗಳು ಮುಳುಗಡೆ ಆಗಿತ್ತು. ತಿರುವಳ್ಳೂರು ಅನ್ನೋ ಭಾಗದಲ್ಲಿ ಗುಡ್ಡ ಕುಸಿತಾಗಿ ಸುಮಾರು 7 ಮಂದಿ ಮೃತಪಟ್ಟಿದ್ದಾರೆ. 45 ಮಂದಿ ಒಂದು ರೀತಿಯಲ್ಲಿ ಅಚ್ಚರಿ ಅನ್ನುವಂತೆ ಎಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ರು ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ. ಅದರ ಎಫೆಕ್ಟ್ ಈಗ ರಾಜ್ಯದ ಮೇಲೆ ತಟ್ತಾ ಇದೆ. ಈಗ ಕರಾವಳಿ ಭಾಗದಲ್ಲೂ ಕೂಡ ಆತಂಕ ಶುರುವಾಗಿದೆ. ಮೊದಲ ದಿನ ಸಮುದ್ರದ ತಟಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಮಂಗಳೂರಿನಲ್ಲಿ ಭೂಕುಸಿತ ಆಗಿದೆ. ಚಾಮುಂಡಿ ಬೆಟ್ಟದ ಬಳಿ ಬಂಡೆಕಲ್ಲು ಉರುಳಿ ಬಿದ್ದಿದೆ. ಮೈಸೂರಿನಲ್ಲಿ ನೋಡಿದ್ರು CCTV ದೃಶ್ಯಾವಳಿ, ಕಾರ್ ಮೇಲೆ ಮರ ಉರುಳಿ ಬಿದ್ದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಬೇರೆ ಬೇರೆ ಭಾಗದ ಫೆಂಗಲ್ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅನ್ನೋ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮೈಸೂರಿನ ಚಾಮುಂಡಿ ಬೆಟ್ಟದ ಬಳಿಯಿಂದ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಇಂದಾಗಿ ಕಳೆದ 2 ದಿನಗಳಿಂದ ಮೈಸೂರಿನಲ್ಲೂ ಕೂಡ ಚಿಟಿ ಮಳೆ ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆ ಒಂದು ಕುಸಿದು ರಸ್ತೆಯ ಮಧ್ಯಭಾಗಕ್ಕೆ ಬಂದಿದೆ. ನಿಮಗೆ ದರ್ಶನ ಸಹ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆ ಏನೋ ಮೇಲ್ಭಾಗದಿಂದ ಈಗ ಕಾಣ್ತಾ ಇರುವಂತಹ ಏನೋ 3 ಬಂಡೆಗಳಿದೆ. ಆ 3 ಬಂಡೆಗಳಲ್ಲಿ ಒಂದು ಬಂಡೆ ಈಗಾಗಲೇ ಕೆಳಗೆ ಕುಸಿದು ಬಿದ್ದು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಕುಸಿದು ಬಿದ್ದಿತ್ತು. ಈಗಾಗಲೇ ಏನೋ ಆ ಒಂದು ಬಂಡೆ ಕಲ್ಲೆಲ್ಲ ಏನು ರಸ್ತೆ ಮಧ್ಯೆ ಇದ್ದಂತಹ ಕಲ್ಲೆಲ್ಲ ಪಕ್ಕಕ್ಕೆ ಇಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಈಗಿರುವಂತಹ ಏನೋ ಸಾಕಷ್ಟು ಇಲ್ಲಿ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಈಗಾಗಲೇ ರಸ್ತೆಯ ಮುಂಭಾಗಕ್ಕೆ ಬಂದು ಬಿದ್ದಿರೋದು ನೋಡ್ತಾ ಇದ್ರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಈಗಾಗಲೇ JCB ಕೂಡ ಬಂದಿದೆ. JCB ಕೂಡ ಬಂದು ಇಲ್ಲಿರುವಂತಹ ಏನು ಕಲ್ಲುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಿರುವಂತಹ ರಸ್ತೆ ಏನಿದೆ ಇದು ಚಾಮುಂಡಿ ಬೆಟ್ಟದಿಂದ ಬರುವಂತಹ ಸಡನ್ ಆಗಿ ಸಿಗುವಂತಹ ಒಂದು ತಿರುವಿನ ರಸ್ತೆ ಇದು. ಸೊ ಹೀಗಾಗಿ ಒಂದು ವೇಳೆ ಬಂಡೆಕಲ್ಲು ಬೀಳುವ ಸಂದರ್ಭದಲ್ಲಿ ವೆಹಿಕಲ್ಗಳು ಬಂದಿದ್ದೇ ಆಗಿದ್ದಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಎಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕು. ಬೆಟ್ಟವನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹತ್ತುವಂತ ಸಂದರ್ಭದಲ್ಲಿ ನಿಮಗೆ ಇದು ನೋಡೋದಕ್ಕೆ ಸಿಗುತ್ತೆ. ಈಗ ಬಂಡೆಕಲ್ಲು ಉರುಳಿ ಬಿದ್ದಿದೆ. ಈ ಫಂಗಲ್ನ ಎಫೆಕ್ಟ್ ಕೇವಲ ತಮಿಳುನಾಡು ಅಷ್ಟೇ ಅಲ್ಲ, ಕರ್ನಾಟಕದ ಮೇಲೂ ಕೂಡ ಬೀರ್ತಾ ಇದೆ ಎಫೆಕ್ಟ್. ನಾನಾ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಜನ ಜೀವನ ಅಸ್ತವ್ಯಸ್ತಗೊಂಡಿದೆ. ಜನ ಹೈರಾಣಾಗಿದ್ದಾರೆ. ಮಕ್ಕಳು ಬೆಳಗ್ಗೆ ಎದ್ದು ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. 12 ಜಿಲ್ಲೆಗಳಲ್ಲಿ ಮಾತ್ರ ರಜೆ ಇರೋದು ಘೋಷಣೆ ಆಗಿರೋದು. ನೋಡಿ, ನಿಮಗೆ 4 ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು, ಮಂಗಳೂರಿನಲ್ಲಿ ಆಗಿರುವಂತಹ ಭೂಕುಸಿತ, ಚಾಮುಂಡಿ ಬೆಟ್ಟದಲ್ಲಿ ಉರುಳಿ ಬಿದ್ದಂತಹ ಬಂಡೆ,
ಮತ್ತೊಂದು ಕಡೆ ಮೈಸೂರಿನಲ್ಲೇ ಕಾರ್ನ ಮೇಲೆ ಮರ ಉರುಳಿ ಬಿದ್ದಿದೆ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಫಂಗಲ್ ಎಫೆಕ್ಟ್ ಇದೆ ಅನ್ನುವ ದೃಶ್ಯವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕಾಸರಗೋಡು, ತ್ರಿಶೂರು, ಆಲಪ್ಪಳ ನಾನಾ ಭಾಗದಲ್ಲಿ, ತಮಿಳುನಾಡು ಮತ್ತೆ ಕೇರಳ ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಚಂಡಮಾರುತದ ಎಫೆಕ್ಟ್ ನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆಯಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇರುವಂತದ್ದು. ರಾತ್ರಿ ಸ್ವಲ್ಪ ಮಳೆ ಬಿಡುವು ಪಟ್ಟು ಇವತ್ತು ಬೆಳಗಿನಿಂದಲೇ ಧಾರಾಕಾರವಾಗಿ ಮಳೆ ಸುರಿದ ಇರುವಂತದ್ದು. ಮಳೆ ಸುರಿದಂತಹ ಪರಿಣಾಮವಾಗಿ ಕೆಲವು ಕಡೆ ಒಂದಷ್ಟು ಅನಾಹುತಗಳು ಉಂಟಾಗಿರುವಂತದ್ದು. ನಾನೀಗ ಇರುವಂತದ್ದು ಬಜ್ಪೆ ಸಮೀಪದ ಆದ್ಯಪ್ಪಾಡಿ ಎಂಬಲ್ಲಿ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಆದ್ಯಪ್ಪಾಡಿಯ ಮತ್ತು ಬಜ್ಪೆ ಸಂಪರ್ಕಿಸುವಂತಹ ರಸ್ತೆಯ ಮೇಲ್ಭಾಗದ ಗುಡ್ಡ ಕುಸಿದು, ಆ ಭಾಗದಲ್ಲಿ ಏರ್ಪೋರ್ಟ್ ಇರುವಂತದ್ದು, ಏರ್ಪೋರ್ಟ್ನ ಪಕ್ಕದಲ್ಲಿ ಇರುವಂತಹ ಗುಡ್ಡ ಕುಸಿದು ಅಲ್ಲಿಂದ ಮಣ್ಣುಗಳು ಹರಿದು ಈ ಭಾಗಕ್ಕೆ ಬಂದಿರುವಂತದ್ದು. ಹೀಗಾಗಿ ಸಂಪೂರ್ಣವಾಗಿ ಬಜ್ಪೆ ಮತ್ತು ಆದ್ಯಪ್ಪಾಡಿ ರಸ್ತೆಯ ಮೇಲೆ ಮಣ್ಣು ಬಿದ್ದಂತಹ ಪರಿಣಾಮವಾಗಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ಜೊತೆಗೆ ರಸ್ತೆಯ ಕೆಳಭಾಗದಲ್ಲಿ ಇರುವಂತಹ ಏನು ಮೋಹನ್ ಸಾಲಿಯನ್ ಅವರ ಮನೆ ಏನಿದೆ, ಇದಕ್ಕೆ ಈ ಮನೆಯ ಮುಂಭಾಗದಲ್ಲಿ ಮಣ್ಣು ತುಂಬಿಕೊಂಡಿರುವ, ಅಂದ್ರೆ ಆ ಭಾಗದಿಂದ ಹರಿದಂತಹ ನೀರಿನಿಂದಾಗಿ ಜೊತೆಗೆ ಮಣ್ಣು ಕೊಚ್ಚಿಕೊಂಡು ಬಂದು ಈ ಮನೆಯ ಅಂಗಳದಲ್ಲಿ ಸಂಪೂರ್ಣವಾಗಿ ಮಣ್ಣು ನಿಂತಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮೇಲ್ಭಾಗದಿಂದ ಅದೇ ರೀತಿ ಮಣ್ಣು ಕುಸಿತ ಬಂದು ಈ ಏನು ಅಂಗಳದಲ್ಲಿ ಈ ರೀತಿಯಾಗಿ ಮಣ್ಣು ಶೇಖರಣೆ ಆಗಿರುವಂತದ್ದು. ಯಾವ ರೀತಿ ರಭಸ ಇತ್ತು ಅನ್ನುವಂಥದ್ದು ಗಮನಿಸಬಹುದು. ಇಲ್ಲಿ ಆ ಮೇಲ್ಭಾಗದಲ್ಲಿ ಒಂದಷ್ಟು ಮರದ ಬೇರುಗಳನ್ನು ಕೂಡ ಗಮನಿಸಬಹುದು. ಮರದ ಬೇರುಗಳ ಕೊಚ್ಚಿಕೊಂಡು ಈ ರೀತಿಯಾಗಿ ಮಣ್ಣು ಕುಸಿದು ಈ ಮನೆಯ ಏನು ಅಂಗಳದಲ್ಲಿ ಸಂಪೂರ್ಣವಾಗಿ ಮಣ್ಣು ನಿಂತಿರುವಂತದ್ದು. ಮತ್ತು ತುಳಸಿ ಕಟ್ಟೆಯನ್ನು ಕೂಡ ನೋಡಬಹುದು. ತುಳಸಿ ಕಟ್ಟೆಯ ಮೇಲ್ಭಾಗದವರೆಗೂ ಕೂಡ ಮಣ್ಣು ನಿಂತಿರುವಂತದ್ದು. ಭಾರಿ ಪ್ರಮಾಣದಲ್ಲಿ ಈ ಮನೆಯ ಮುಂದೆ ಮಣ್ಣು ಶೇಖರಣೆ ಆಗಿರುವಂತ, ಅಂದ್ರೆ ಗುಡ್ಡದಿಂದ ಏನು ಬಂದಂತಹ ಮಣ್ಣುಗಳು ಈ ರೀತಿಯಾಗಿ ಅಂಗಳದಲ್ಲಿ ಶೇಖರಣೆ ಆಗಿರುವಂತದ್ದು. ನಮ್ಮ ಜೊತೆ ಆ ಮನೆಯವರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಎಷ್ಟೊತ್ತಿಗೆ ಈ ರೀತಿಯಾಗಿ ಮಣ್ಣು ಕುಸಿತ ಬಂತು ಅಂತ? 6 ಗಂಟೆಯಿಂದ ಇಲ್ಲಿ ಎಲ್ಲ ಮಣ್ಣು ಕುಸಿತ ಬಂದು ಎಲ್ಲ ನೀರೆಲ್ಲ ಮನೆಯಲ್ಲ ತುಂಬಿ ಎಲ್ಲ ಹರಿದು ಹೋಗಿತ್ತು. ಎಲ್ಲ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳೆಲ್ಲ ಅಂಗಳದಲ್ಲಿದ್ದ ಎಲ್ಲ ಅದು ಎಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಆದ್ದರಿಂದ ನಮಗೆ ತುಂಬ ವರ್ಷ ಪ್ರತಿ ಕೂಡ ಅವರು ಹೀಗೆ ನೀರು ಬಂದು ನಮಗೆ ತುಂಬ ಸಮಸ್ಯೆ ಆಗ್ತದೆ. ಇದನ್ನೆಲ್ಲ ಪರಿಹಾರ ಮಾಡಿ ಕೊಡಬೇಕಂತ, ಏನಾದರೂ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಂತ ನಿಮ್ಮಲ್ಲೆಲ್ಲ ವಿನಂತಿಸುತ್ತೇವೆ. ಮೇಲ್ಭಾಗದಲ್ಲಿ ನೋಡಿದಾಗ ದೊಡ್ಡ ಪ್ರಮಾಣದ ಕುಸಿತ ಕಾಣುವುದಿಲ್ಲ, ಆದ್ರೆ ಎಲ್ಲಿಂದ ಮಣ್ಣು ಬಂದಿರಬಹುದು? ಕುಸಿತ ಬಂದಲ್ಲ, ಅದು ನೀರು ಏರ್ಪೋರ್ಟ್ನವರು ಇಲ್ಲಿ ಕೆಳಗಡೆ ಬಿಡ್ತಾರೆ. ಅದರಿಂದಾಗಿ ಅದು ವರ್ಷ ಪ್ರತಿ ಕೂಡ ಹಾಗೆ ಆಗುದು. ರನ್ವೇ ನೀರು ಈ ಕಡೆ ಬಿಡ್ತಾರೆ. ವರ್ಷ ಪ್ರತಿ ಕೂಡ ಅವರು ಈ ಕಡೆಯಿಂದ ಬಿಡುವುದರಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತದೆ. ಅದರಿಂದ ಎಲ್ಲ ಗುಡ್ಡದಿಂದ ಮಣ್ಣೆಲ್ಲ ಇಳಿದು ನಮ್ಮ ಅಂಗಳ ಮತ್ತು ಎಲ್ಲ ಮನೆ ಒಳಗೆ ಕೂಡ ಮಣ್ಣೆಲ್ಲ ತುಂಬಿರುತ್ತದೆ. ಕಳೆದ ವರ್ಷ ಕೂಡ ಇಷ್ಟು ಮಣ್ಣು ಬಂದಿತ್ತು, ಅದೇ ಫಸ್ಟ್ ಟೈಮ್ ಈ ರೀತಿ ಎಲ್ಲ ವರ್ಷ ಇಷ್ಟು ಬಂದಿಲ್ಲ. ಇವತ್ತು ತುಂಬಾ ಬಂದಿತ್ತು. ತುಂಬಾ ಅಂದ್ರೆ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಲ್ಲ. ಹೋದ ವರ್ಷ ಕೂಡ ಅವರು ತೆಗಿತಾನೆ ಅಂತ ಹೇಳಿದ್ದಾರೆ, ತೆಗೆದು ಕೊಡ್ಲಿಲ್ಲ. ಮತ್ತೆ ನಾವೇ ಕಷ್ಟಪಟ್ಟು ಅದನ್ನೆಲ್ಲ ತೆಗೆದಿದ್ದೇವೆ.